ಯಶ್ ನಟನೆಯ ಟಾಕ್ಸಿಕ್ ವಿರುದ್ಧ ಸಾಲು ಸಾಲು ದೂರುಗಳು ಕೇಳಬರ್ತಾ ಇದೆ. ಯಶ್ ನಟನೆಯ ಟಾಕ್ಸಿಕ್ ಚಿತ್ರಕ್ಕೆ ಮತ್ತೊಂದು ಸಂಕಷ್ಟ. ಸಿನಿಮಾ ವಿರುದ್ಧ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಲಾಗಿದೆ. ಟಾಕ್ಸಿಕ್ಗೆ ಈಗ ಒಂದಾದ್ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ. ಸಿನಿಮಾ ವಿರುದ್ಧ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಲಾಗಿದೆ. ಟಾಕ್ಸಿಕ್ ಸಿನಿಮಾ ಟೀಸರ್ನಲ್ಲಿ ಅಶ್ಲೀಲ ದೃಶ್ಯಗಳಿದ್ದು ಮಕ್ಕಳ ಸ್ವಾಸ್ಥ್ಯಕ್ಕೆ ಟೀಸರ್ ಧಕ್ಕೆ ಉಂಟು ಮಾಡುತ್ತಾ ಇದೆ. ಚಿತ್ರದ ಟೀಸರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪತ್ರ ಬರೆದಿದ್ದಾರೆ. ಹೈಕೋರ್ಟ್ ವಕೀಲ ಲೋಹಿತ್ ಹನುಮಾಪುರ ಕೊಟ್ಟಿರುವಂತಹ ದೂರು ಸ್ವೀಕರಿಸಿರುವಂತಹ ಮಕ್ಕಳ ಹಕ್ಕುಗಳ ಆಯೋಗ. ಮಕ್ಕಳ ಹಕ್ಕುಗಳ ಆಯೋಗದಿಂದ ಸಿಬಿಎಫ್ಸಿಗೆ ಪತ್ರ ಸಾಧ್ಯತೆ ಇದೆ. ಇದು ಮಕ್ಕಳ ಮಾನಸಿಕ ಸ್ವಾಸ್ಥ್ಯಕ್ಕೆ ಒಂದಷ್ಟು ಧಕ್ಕೆ ಉಂಟು ಮಾಡುತ್ತೆ, ತೊಂದರೆ ಕೊಡುತ್ತೆ. ಹಾಗಾಗಿ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ದೂರನ್ನು ನೀಡಲಾಗಿದೆ. ಕ್ರಮಕ್ಕೆ ಒತ್ತಾಯಿಸಿ ಹೈಕೋರ್ಟ್ ವಕೀಲ ಲೋಹಿತ್ ಹನುಮಾಪುರ ದೂರು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕರಿಸಿರುವಂಥ ಮಕ್ಕಳ ಹಕ್ಕುಗಳ ಆಯೋಗ ಅಲ್ಲಿಂದ ಸಿಬಿಎಫ್ಸಿಗೆ ಒಂದು ಪತ್ರವನ್ನು ಸೆನ್ಸಾರ್ ಬೋರ್ಡ್ ಏನಿದೆ ಅವರಿಗೆ ಕಳಿಸುವಂಥ ಸಾಧ್ಯತೆ ಇದೆ. ವಿನಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ವಿನಯ್, ಇದೀಗ ಟಾಕ್ಸಿಕ್ ವಿಚಾರವಾಗಿ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗ್ತಾ ಇದೆ. ಇದೀಗ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಏನು ಪತ್ರ ಹೋಗಿದೆ, ಮುಂದೇನಾಗ್ಬೋದು ಅಂತ ವಿನಯ್? ಅವಿನಾಶ್, ಸದ್ಯಕ್ಕೆ ಯಶ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಗೀತು ನಿರ್ದೇಶನದ ಟಾಕ್ಸಿಕ್ ಚಿತ್ರ ಏನಿದೆ, ಇದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಅದರಂತೆ ಟೀಸರ್ ಕೂಡ ಕಳೆದ 3 ದಿವಸಗಳ ಹಿಂದೆ ರಿಲೀಸ್ ಆಗಿತ್ತು. ಆದರೆ ರಿಲೀಸ್ ಆಗ್ತಾ ಇದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿರುವಂಥದ್ದು ಟೀಸರ್ಲಿರುವಂತಹ ಕೆಲವೊಂದಿಷ್ಟು ಕಂಟೆಂಟ್ ಏನಿದೆ ಇದು ಮಕ್ಕಳಾಗಿರ್ಬೋದು, ಜೊತೆಗೆ ಮಹಿಳೆಯರು ಮತ್ತು ಕುಟುಂಬ ಸಮೇತವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಯಾವುದೇ ರೀತಿಯಂಥ ಟೀಸರ್ ಆಗಿದ್ರೂ ಕೂಡ ನೀವು ಅದಕ್ಕೆ ಕೆಲವೊಂದಿಷ್ಟು ಕ್ವಶನ್ ಹಾಕಬೇಕಾಗಿತ್ತು. ಅಂದರೆ ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾಗಿತ್ತು. ಇದು ಅಡಲ್ಟ್ ಕಂಟೆಂಟ್ ಇರುವಂತಹ ಟೀಸರಾ ಅಥವಾ ಜನರಲ್ ಆಗಿ ಎಲ್ಲರೂ ಕುತ್ಕೊಂಡು ನೋಡುವಂತಹ ಟೀಸರ್ ಆಗಿದೆನಾ ಇಲ್ಲವೋ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದಿನಗಳಿಂದಲೂ ಕೂಡ ಕೆಲವಷ್ಟು ವಿಚಾರಗಳಿತ್ತು. ಆದರೆ ಈ ಸದ್ಯಕ್ಕೆ ಕನ್ನಡದಲ್ಲಿ ಯಶ್ ಅಭಿನಯದ ಟಾಕ್ಸಿಕ್ ಟೀಸರ್ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಂತಹ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಹೀಗಾಗಿ ಮಕ್ಕಳ ಹಕ್ಕುಗಳಿಗೆ ಇದು ಧಕ್ಕೆ ತರ್ತಾ ಇದೆ. ಮಕ್ಕಳು ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು, ಜೊತೆಗೆ ಯೂಟ್ಯೂಬಲ್ಲಿ ಕುತ್ಕೊಂಡು ಯಶ್ ಅಭಿನಯದ ಚಿತ್ರ ಅಂತ ನೋಡಿದಂಥ ಸಂದರ್ಭದಲ್ಲಿ ಅವರ ಹಕ್ಕುಗಳ ಮೇಲೆ ಚ್ಯುತಿ ತರ್ತಾ ಇದೆ. ಜೊತೆಗೆ ಅವರ ಸ್ವಾಸ್ಥ್ಯ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಹೀಗಾಗಿ 18 ವರ್ಷಕ್ಕಿಂತ ಕೆಳ ಮಕ್ಕಳು ಇದನ್ನು ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಹೈಕೋರ್ಟ್ ವಕೀಲರಾಗಿರುವಂತಹ ಲೋಹಿತ್ ಹನುಮಾಪುರ ಅವರು ಕೂಡ ಈ ಹಿಂದೆ ಕೂಡ ಕೆಲವೊಂದಿಷ್ಟು ಕಂಪ್ಲೇಂಟನ್ನು ರೇಸ್ ಮಾಡಿದ್ರು. ಸಿಬಿಎಫ್ಸಿಗೆ ದೂರನ್ನು ಕೂಡ ಕೊಟ್ಟಿದ್ರು. ನಿನ್ನೆ ಮಹಿಳಾ ಘಟಕ, ಆಮ್ ಆದ್ಮಿಯ ಮಹಿಳಾ ಘಟಕ ಕೂಡ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿತ್ತು. ಇದಾದ ಬಳಿಕ ನಿನ್ನೆ ಸಾಯಂಕಾಲ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಕೂಡ ಒಂದು ದೂರು ದಾಖಲಾಗಿದೆ. ಯಾಕಂದರೆ ಅತಿ ಹೆಚ್ಚು ಮಕ್ಕಳ ಹಕ್ಕುಗಳ ಇದರಲ್ಲಿ ವೈಲೇಷನ್ ಆಗ್ತಾ ಇದೆ. ಅಡಲ್ಟ್ ಕಂಟೆಂಟ್ ಇರೋದ್ರಿಂದ ಇದನ್ನು ಮಕ್ಕಳು ನೋಡೋದಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಸೆನ್ಸಾರ್ ಮಂಡಳಿ ಇದರ ಮೇಲೆ ಕತ್ತರಿ ಪ್ರಯೋಗವನ್ನು ಮಾಡಬೇಕು ಅಥವಾ ಯೂಟ್ಯೂಬಿಂದ ಈ ಟೀಸರನ್ನು ತೆಗೆದು ಹಾಕಬೇಕು. ಇಲ್ಲ ಅಂದರೆ ಇದಕ್ಕೆ ಕೆಲವೊಂದಿಷ್ಟು ಸೆನ್ಸಾರನ್ನು ಅಳವಡಿಸಿ ಇದನ್ನು ಕೇವಲ ಅಡಲ್ಟ್ ಅಂದರೆ ಪೇರೆಂಟಿಯಲ್ ಸಪೋರ್ಟ್ ತಗೊಂಡು ಮಾತ್ರ ಮಕ್ಕಳು ನೋಡಬೇಕು ಮತ್ತು ಇದರಲ್ಲಿ ಈ ಥರದ ಕಂಟೆಂಟ್ಗಳಿದೆ ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನು ಅಳವಡಿಸ್ಕೊಳ್ಬೇಕು ಮತ್ತು ಅದನ್ನು ಸರ್ಟಿಫಿಕೇಟನ್ನು ಕೂಡ ಮಾಡಬೇಕು. ನೀವು ಚಿತ್ರಕ್ಕೆ ಯಾವ ರೀತಿಯಾಗಿ ಸರ್ಟಿಫಿಕೇಟನ್ನು ಪಡಿತೀರೋ ಟೀಸರ್ಗೂ ಕೂಡ ಅದೇ ಮಾದರಿಯಲ್ಲಿ ಸರ್ಟಿಫಿಕೇಟನ್ನು ಪಡಿಬೇಕು. ಜೊತೆಗೆ ಅದೇ ರೀತಿಯಲ್ಲಿ ನೀವು ಅದನ್ನು ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲದೆ ಹೋದರೆ ಮಕ್ಕಳಿಗೆ ಕೆಲವೊಂದಿಷ್ಟು ಸ್ವಾತಂತ್ರ್ಯ ಆಗಿರ್ಬೋದು, ಮುಕ್ತವಾಗಿ ನೋಡುವಂತಹ ವಿಚಾರಗಳಿಗೆ ಧಕ್ಕೆ ಬರುತ್ತೆ. ಆ ವಯಸ್ಸಿನ ಮಕ್ಕಳಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಇದರ ಬಗ್ಗೆ ಜ್ಞಾನ ಕೂಡ ಇರೋದಿಲ್ಲ. ಹೀಗಾಗಿ ಕೆಲವೊಂದಿಷ್ಟು ಕಂಟೆಂಟ್ಗಳು ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು ಅನ್ನೋ ದೃಷ್ಟಿಕೋನದಿಂದ ಕಂಪ್ಲೇಂಟ್ ಕೂಡ ರೇಸ್ ಆಗಿದೆ. ಮಕ್ಕಳ ಹಕ್ಕುಗಳ ಆಯೋಗ ಇದನ್ನು ಸ್ವೀಕೃತ ಮಾಡಿದೆ. ಇವತ್ತು ಎರಡೂ ಕೂಡ ಸಿಬಿಎಫ್ಸಿ ಅಂದರೆ ಸೆಂಟ್ರಲ್ ಬೋರ್ಡ್ ಸಿನಿಮಾ ಸರ್ಟಿಫಿಕೇಟ್ಗೆ ಏನಿದೆ ಆ ಒಂದು ಮಂಡಳಿಗೆ ಮತ್ತು ಕೋರಮಂಗಲದಲ್ಲಿರುವಂತಹ ರಾಜ್ಯದ ಘಟಕ ಏನಿದೆ ಸೆನ್ಸಾರ್ಶಿಪ್ ಮಂಡಳಿ, ಅಲ್ಲೂ ಕೂಡ ಎರಡು ರೇಸನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧ ಸೂಕ್ತ ಕಾನೂನು ಕ್ರಮಗಳು ಅಥವಾ ಇದಕ್ಕೆ ಯಾವ ರೀತಿಯ ಮಾನದಂಡಗಳನ್ನು ಫಾಲೋ ಮಾಡಬೇಕು ಅದನ್ನು ಮಾಡಿ ಇದಕ್ಕೆ ಒಂದು ಉತ್ತರವನ್ನು ಕೊಡಿ ಅನ್ನುವಂತಹ ಸ್ಪಷ್ಟೀಕರಣದ ಲೆಟರ್ ಅನ್ನು ಕೂಡ ಮಕ್ಕಳ ಹಕ್ಕುಗಳ ಆಯೋಗ ಕಳಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಸದ್ಯಕ್ಕೆ ಟಾಕ್ಸಿಕ್ ಚಿತ್ರಕ್ಕೆ ಸರಣಿ ರೀತಿಯಲ್ಲಿ ಒಂದು ಶಾಕ್ ಆಗ್ತಾ ಇದೆ. ಇದನ್ನ ಪರಿಗಣಿಸಿ ಸಿಬಿಎಫ್ಸಿ ಮುಂದತ್ವವನ್ನು ವಹಿಸಿಕೊಂಡು ಈ ಟೀಸರ್ ಅನ್ನು ಹಿಂತೆಗೆದುಕೊಳ್ಳುವುದು ಅಥವಾ ಚಿತ್ರದಲ್ಲಿರುವ ಕೆಲವೊಂದಿಷ್ಟು ದೃಶ್ಯಗಳಿಗೆ ಕತ್ತರಿ ಹಾಕುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ವಿನಯ್.